ಈ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಿದರೆ ಅದರ ಅಧ್ಯಕ್ಷರು ವಿಶೇಷವಾಗಿ ಎಲ್ಲ ಮಾತನ್ನು ಹೇಳಿದ್ದಾರೆ. ನಾನು ಒಂದು ಹೇಳ್ಬೇಕಂದ್ರೆ ತಾವೆಲ್ಲ ಅಂದಿರ್ಬೋದು, ಇಷ್ಟು ದಿನ ಅದರ ಭಾಳ ಜನರದಲ್ಲ ಬಾಯಿಗೆ ಪದಾಧಿಕಾರಿಗಳಲ್ಲಿ ಅಂತ ಅಂದಿರ್ಬೇಕು. ಸಮಾಜ ದೊಡ್ಡದಿದೆಲ್ಲ, ಹಾಗೆ ಅದು ಹೇಳಿದಿವಲ್ಲ, ಎಲ್ಲ ಲಿಂಗಾಯತರು ವೀರಶೈವರು ಕುಂತ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲರೂ ಒಂದೇ ಇದ್ದೀವಿ, ಒಂದಾಗಿ ಕಾರ್ಯಕ್ರಮ ಮಾಡಬೇಕು ಎಂಬ ಉದ್ದೇಶದಿಂದ ಎಲ್ಲರನ್ನೂ ಒಳಗೂಡಿಸಿ ಈ ಒಂದು ಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಈ ವೇದಿಕೆ ಕುಂತರು ಅಷ್ಟೇ ಅಲ್ಲ, ನೂರಾರು ಜನ ಮೊದಲು ಮಾಡಿದ ಸಭೆಯಲ್ಲಿ ಇದ್ದರು. ಎಲ್ಲರದು ಒಪ್ಪಿಗೆ ಮೇರೆಗೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಮ್ಮ ನೆಚ್ಚಿನ ನಾಯಕರು ಖಂಡ್ರೆ ಅವರ ಅಖಿಲ ಭಾರತ ವೀರಶೈವ ಮಹಾಸಭಾದ ಭಾರತದ ಅಧ್ಯಕ್ಷರಾಗಿದ್ದಕ್ಕೆ ಭಾರತದಲ್ಲಿರುವ ಅಖಿಲ ಭಾರತ ವೀರಶೈವ ಮಹಾಸಭೆ ಇದೆ, ಅದರ ಅಧ್ಯಕ್ಷ ಆಗಬೇಕಂದ್ರೆ ಎಲ್ಲರಿಗೂ ನೆಚ್ಚಿದ ಬಹಳ ಸುಗ್ಗಿ. ಹಾಗಾಗಿ ಇದು ಒಳ್ಳೆ ಒಂದು ಕಾರ್ಯಕ್ರಮ ಮಾಡಬೇಕು. ಮುಂಬರುವ ದಿನಗಳಲ್ಲಿ ಸಮಾಜ ಒಕ್ಕಟ್ಟನ್ನು ತೋರಿಸುವ ಉದ್ದೇಶ ನಮ್ಮೆಲ್ಲರದು ಇದೆ. ನಾವು ಒಂದೇ ಇದ್ದೀವಿ ಏನ್ರಿ, ನಾವು ಕಾರ್ಯಕ್ರಮ ಬೇರೆ ಬೇರೆ ಮಾಡ್ತಿರ್ಬಹುದು, ಆದರೆ ನಾವೆಲ್ಲರೂ ಒಂದೇ ಇದ್ದೀವಿ ಭಾವನೆ ಬೀದರ್ನಿಂದ ಕರ್ನಾಟಕಕ್ಕೆ ಹೋಗಬೇಕು ಎಂಬ ವಿಶೇಷ ಆಸಕ್ತಿಯೊಂದಿಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ತಾವು ಹೇಳಿದ ಹಾಗೆ ನೋಡಿರ್ಬೇಕು, ಅಧ್ಯಕ್ಷರು ಹೇಳಿದ ಹೆಸರುಗಳಲ್ಲಿ ಎಲ್ಲ ತಾಲೂಕಿನ ಜನ ಸೇರಿದ್ದಾರೆ, ಎಲ್ಲ ತಾಲೂಕಿನ ಜನ ಬರ್ತಾ ಇದ್ದಾರೆ. ಹಾಗಾಗಿ ಇದು ಒಂದು ಮೊದಲನೇದಾಗಿ ಈ ರೀತಿಯ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಅಂದ್ರೆ ತಪ್ಪೇನಾಗ್ಲಿಕ್ಕಿಲ್ಲ. ಇದು ವಿಜೃಂಭಣೆಯಿಂದ ಮಾಡಬೇಕು. ನೋಡಿದ್ರಲ್ಲ, ನಾವು ಮುದುಕರು ಇದ್ದೀವಿ, ಇದ್ರ ಜೊತೆಗೆ ನಾವು ಯಂಗ್ ಜನರಿಗೆ ಸೇರಿಸ್ಕೊಂಡಿದ್ದೀವಿ. ಯಾಕಂದ್ರೆ ಮೆರವಣಿಗೆ ಇಲ್ಲ, ಅದು ಇರಲೇಬೇಕು, ಎಲ್ಲದರಲ್ಲಿ ಇರ್ಬೇಕು. ಈಗ ಅವರೇ ಸೆಕೆಂಡ್ ಜನರೇಷನ್, ಅವರೇ ಬರಬೇಕು ಮುಂದೀಗ. ನಾನು ಇಲ್ಲಿಂದ ಹೇಳ್ತಾ ಇದ್ದೀನಿ, ಈಗ ನಮಗೆ ಬಿಡ್ರಿ ಸೋಮಶೇಖರ ಪಾಟೀಲ್ ಅದರ ಯಂಗ್ ಅವರು, ಆಮೇಲೆ ಈ ಕಡೆ ಸ್ವಾಮಿಗಳು ರಜನೀಶ್ ವಾಲಿಯವರು, ಆಮೇಲೆ ನಮ್ಮ ದೀಪಕ್ ವಾಲಿಯವರಾಯಿತು, ನಮ್ಮ ಖಂಡ್ರೆ ಅವರು. ಸೊ ಈ ಬರ್ಬೇಕೀಗ ನಮಗೆ ಕೂಡಿಸ್ರಿ ಏನಾಗತ್ತಿಲ್ಲ. ನಾ ಅಂದೆ ಅಧ್ಯಕ್ಷರಿಗೆ, ಅದೆಲ್ಲ ಸೊಮ್ಮು ಇರ್ತಾರೆಲ್ಲ ಬರ್ಬೇಕಾದ್ರೆ ಬಂದೂರಿ ಆಯಿತು. ನಮಗೆ ಭಾಳ ಸಂತೋಷ ಇದೆ. ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗುತ್ತೆ. ನಿಮ್ಮೆಲ್ಲರ ಸಹಯೋಗ ಸಹಾಯ, ಆಮೇಲೆ ಸಹಯೋಗ ಸಹಾಯ ಅಂದರೆ ಆದಷ್ಟು ಜನರಿಗೆ ಪತ್ರಿಕೆ ಮೂಲಕ, ನಮ್ಮ ಮೀಡಿಯಾದ ಮೂಲಕ ಜನರಿಗೆ ತಿಳಿಸಿ, ಹಳ್ಳಿಗಳಿಂದ ಇದು ಜನರಿಗೆ, ಅವರಿಗೆ ಅಭಿನಂದನಾ ಸಭೆ, ಜನರನ್ನು ಒಂದುಗೂಡಿಸಲು ಮಹತ್ವದ ಉದ್ದೇಶ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಮ್ಮೆಲ್ಲರಿಗೂ ಧನ್ಯವಾದ.